ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನ್ಯಾಯಾಲಯದ ಜಯಶಾಲಾಗಿರ್ತಕ್ಕಂಥ ನಾಗೇಂದ್ರ ಅವರಿಗೆ, ಸತ್ಯದ ಹೋರಾಟಕ್ಕೆ ಜಯ ಕಂಡಿರ್ತಕ್ಕಂಥ ನಾಗೇಂದ್ರ ಅವರಿಗೆ ಈ ದಿನ ಕರ್ನಾಟಕ ಹೈಕೋರ್ಟ್ನಲ್ಲಿ ನಾಗೇಂದ್ರ ಅವರಿಗೆ ಒಂದು ದೊಡ್ಡ ಜಯ ಮತ್ತು ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ಈಗಾಗಲೇ ಅವ್ರು ಇರ್ತಕ್ಕಂಥ ಒಂದು ಬೇಲಲ್ಲಿ ತುಂಬ ದೊಡ್ಡ ಜಯ. ದೇಶಾದ್ಯಂತ ಇವತ್ತು ಅವರು ಸಂಚಾರ ಮಾಡಬೇಕಂತ ಹೇಳಿ ಹೈಕೋರ್ಟ್ ಅವ್ರಿಗೆ ಆದೇಶ ನೀಡಿದೆ. ಇಂಥ ಒಂದು ವಿಷಯಗಳನ್ನು ಇಟ್ಟುಕೊಂಡು ಈಗಾಗಲೇ ನಾಗೇಂದ್ರ ಮೇಲೆ ಇಲ್ಲಸಲ್ಲ ಆರೋಪ ಮಾಡಿರ್ತಕ್ಕಂಥವ್ರು ಇವತ್ತು ಹೈಕೋರ್ಟ್ ದೊಡ್ಡ ಒಂದು ನಾಗೇಂದ್ರ ಅವರಿಗೆ ಜಯ ಕೊಡಿಸಿ ಅಂಥವ್ರಿಗೆ ಒಂದು ಪಾಠ ಕಲಿಸಿದೆ. ಇದು ನಾಗೇಂದ್ರ ಅವರಿಗೆ ಜಯದ ಮೊದಲನೇ ಮೆಟ್ಟಲು. ಬರ್ತಕ್ಕಂಥವ್ರ ಮೇಲೆ ಇರ್ತಕ್ಕಂಥ ಆರೋಪಗಳು, ಸುಳ್ಳು ಆರೋಪಗಳ ಹಗರಣದಲ್ಲಿ ಮುಂದೊಂದು ದಿನ ಇದು ಜಯದ ಆರಂಭ ಆಗಿದೆ. ಕೊನೆಗೆ ಅವರು ಜಯಶಾಲಿಯಾಗಿ ಸುಳ್ಳುಗಳಿಗೆ ಉತ್ತರ ಕೊಟ್ಟು ಆರೋಪ ಮುಕ್ತರಾಗಿ ಬರ್ತಾರೆ. ಅದಕ್ಕೆ ಇವತ್ತು ಹೈಕೋರ್ಟ್ ಮೊದಲನೇ ಒಂದು ಜಯದ ಒಂದು ಮೆಟ್ಟಿಲನ್ನು ತೋರಿಸ್ಕೊಟ್ಟಿದೆ. ಇವ್ರು ಹೇಳೋದು ನಿನ್ನೆ ಮೊನ್ನೆವರೆಗೆ ಅವರು ಡೆಲ್ಲಿಗೆ ಅದಕ್ಕೂ ಹೋಗಿದ್ರು ಅಂತ ಅದು ಎಲ್ಲವೂ ಕಾನೂನುಬದ್ಧವಾಗಿ ನ್ಯಾಯಾಲಯದ ಆದೇಶದಂತೆ ನ್ಯಾಯಾಲಯದ ಮುಖೇನ ಹೋಗಿರ್ತಕ್ಕಂಥದ್ದು ಈಗಾಗಲೇ ಕೋರ್ಟಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಬಿಜೆಪಿಯವರು ರಾಜ್ಯದ ಜನತೆಗೆ ಸುಳ್ಳು ಹೇಳೋದನ್ನು ಬಿಡಬೇಕು, ಆ ದಾಖಲಾತಿಗಳಿದ್ರೆ ಮುಂದೆ ಬರಬೇಕು. ಯಾವುದೇ ಇರ್ತಕ್ಕಂಥ ಇಡಿ ಮತ್ತು ಸಿಬಿಐಗಳು ಇವತ್ತು 2 ವರ್ಷ ಆದರೂ ಕೂಡ ಅವ್ರು ಕೊಟ್ಟಿರ್ತಕ್ಕಂಥ ಚಾರ್ಜ್ ಶೀಟ್ ಒಂದ್ಸಲ ಬಿಜೆಪಿಯವರು ಅವರು ಮನ ಮುಟ್ಟುವಂತೆ ಅದು ಓದ್ಕೋಬೇಕು. ಅವರು ಸಂವಿಧಾನ ಅವ್ರಿಗೆ ಗೊತ್ತಿದ್ರೆ ಅದ್ರ ಅರ್ಥ ಆಗ್ತಿತ್ತು. ಚಾರ್ಜ್ ಶೀಟು, ತನಿಖೆ, ಎವಿಡೆನ್ಸು ಅವೆಲ್ಲವನ್ನು ಅವರು ಅವೆಲ್ಲವನ್ನು ಮತ್ತೊಮ್ಮೆ ಸ್ಟಡಿ ಮಾಡ್ಬೇಕಂತ ಅವರ ವಿಜ್ಞಾಪನೆ ಕೂಡ. ಅದಕ್ಕೆ ಈ 2 ವರ್ಷದಲ್ಲಿ ಒಂದೇ ಒಂದು ಎವಿಡೆನ್ಸ್ ಕೂಡ ಮಾಡೋಕ್ಕಾಗಿಲ್ಲ. ರಾಜಕೀಯ ಒಂದು ಆರೋಪಗಳು ಮಾಡ್ತಾರೇನೋ, ಯಾವುದೇ ದಾಖಲೆಗಳು ಇವತ್ತು ಸಿಬಿಐ ಇಡಿ ಇದು ಮಾಡೋಕ್ಕಾಗಿಲ್ಲ. ಅವರು ಕಾನೂನಲ್ಲಿ ಇವತ್ತು ನಾಗೇಂದ್ರ ಜಯಶಾಲಾಗ್ತಾರೆ. ಬಟ್ ರಾಜಕೀಯವಾಗಿ ಇವರು ಜನ ದಾರಿ ತಪ್ಪಿಸಕ್ಕೆ ಹೋದ್ರೆ ಮತ್ತೊಂದ್ಸರಿ ಬಿಜೆಪಿ ಮುಂಬರ್ತ ಸೋಲೋದು ಖಚಿತ ಅಂತ ಹೇಳಿಕೆ ನಾವು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿ ಬಯಸ್ತೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.